ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಈಗ ಒಂದು ಮೈಕ್ ಇದೆ, ಮೋನೋ ಅಂತ ಕಂಪ್ನಿದು ಒಂದು ಮೈಕ್ ಇದೆ. ನೋಡಿದ್ದೀರಿ ನೀವು, ಬುಯಾ ಮೈಕ್ ಇದೆ ನೋಡಿ, ಅದೇ ಥರ ಒಂದು ಮೋನೋ ಅಂತ ಮೈಕ್ ಇದೆ. ನಿಮಗೆ ಇಲ್ಲಿ ಯೂಸ್ ಮಾಡ್ಕೊಬೋದು ನೀವು. ಮತ್ತು ನಿಮಗೆ ಇದು ಮೈಕು ಎಲ್ಲ ಕ್ಯಾಮ್ರಾಗೂ ಸಪೋರ್ಟ್ ಮಾಡುತ್ತೆ. ಈ ಮೈಕ್ನ ಫುಲ್ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಡ್ತಾಯಿದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀವು ಒಂದು ಬಾಕ್ಸ್ ನೋಡ್ತಾ ಇದ್ದೀನಿ ನನ್ನ ಕೈಯಲ್ಲಿ, ನೀವು ನೋಡ್ಬೋದು. ಇದೇ ಬಾಕ್ಸು ನಿಮ್ಮ ಮೋನೋ ಕಂಪ್ನಿಯ ಬಾಕ್ಸು ನೋಡ್ಬೋದು. ಇಲ್ಲಿ ನೋಡ್ಬೋದು, ಈ ಬಾಕ್ಸು ಇದೇ ಮೈಕ್ನ ನಾನು ಬೈ ಮಾಡಿರೋದು. ನೀವು ನೋಡ್ಬೋದು, ಈ ಮೈಕ್ ಕಾಸ್ಟ್ ಬಂದು ನಿಮಗೆ MRP ಒರಿಜಿನಲ್ MRP ಬಂದು ನಿಮಗೆ 2000 ಮೇಲೆ ಬರುತ್ತೆ. ನೀವು ನೋಡ್ಬೋದು, ಇಲ್ಲಿ ಹಾಕಿದ್ದಾರೆ ನೋಡಿ, ನೀವು ನೋಡ್ಬೋದು. ನೀವು ಇಲ್ಲಿ ಹಾಕಿದ್ದಾರೆ 2500 ರುಪೀಸ್. ಇದು ನಿಮಗೆ ಒರಿಜಿನಲ್ MRP ಬಂದು ಬರುತ್ತೆ. ಅದೇ ನಿಮಗೆ ಅಮೆಝಾನಲ್ಲಿ ಹೋದರೆ ನಿಮಗೆ ಇದು ತುಂಬ ಚೀಪ್ ರೇಟಲ್ಲಿ ನಿಮಗೆ ಸಿಗ್ತಾಯಿದೆ. ನಿಮಗೆ 700-800 ರುಪೀಸ್ಗೆಲ್ಲ ಈ ಮೋನೋ ಮೈಕು ನಿಮಗೆ ಸಿಗುತ್ತೆ. ಈ ಮೋನೋ ಮೈಕು ನೀವು ನನ್ನ ವಾಯ್ಸ್ ಏನು ಕೇಳ್ತಾ ಇದ್ದೀರಾ ನೀವು ಈಗ, ಈ ಮೋನೋ ಮೈಕಿಂದ ವಾಯ್ಸ್ ನಾನು ನಿಮಗೆ ನೋಡ್ಬೋದು. ಇಲ್ಲಿ ಯಾವಾಗಲೂ ನಾನು ಇದೇ ಮೈಕ್ನ, ನೀವು ಎಲ್ಲ ವೀಡಿಯೋದಲ್ಲಿ ನನ್ನ ವಾಯ್ಸ್ ಯಾವುದ್ರಲ್ಲಿ ಕೇಳ್ತೀರಾ ಅಂದರೆ ಇದೇ ಮೈಕಲ್ಲಿ ನೀವು ನೋಡ್ಬೋದು. ನಾನು ನಿಮಗೆ ಮಾತಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ಬೆಸ್ಟ್ ಮೈಕ್ ಇದು. ನಿಮಗೆ ಈಗ ವ್ಲಾಗಿಂಗ್ ಚಾನಲ್ಗೆಲ್ಲ ಬೆಸ್ಟ್ ಮೈಕ್ ಆಗುತ್ತೆ. ವ್ಲಾಗಿಂಗ್ ಚಾನಲ್ ಆದರೆ ನೀವು ಹಿಂಗೆ ಹಿಡ್ಕೊಂಡು, ನೀವು ಕ್ಯಾಮ್ರಾನ ಹಿಡ್ಕೊಂಡು ಎಲ್ಲ ಕಡೆ ಓಡಾಡ್ತಿರ್ತೀರ. ಈ ಮೈಕದು ಉದ್ದ ಬಂದು ನಿಮಗೆ 6 ಫೀಟ್ ಬಂದು ನಿಮಗೆ ಬರುತ್ತೆ. ನೀವು ನೋಡ್ಬೋದು, ಇಲ್ಲಿ 6 ಫೀಟ್ ಬರುತ್ತೆ ಮೈಕು. ನಿಮಗೆ 6 ಫೀಟ್ ಬರುತ್ತೆ. ನಿಮಗೆ ಎಷ್ಟು ಫುಲ್ ಉದ್ದ ಬರುತ್ತೆ ನಿಮಗೆ. ಬುಯಾ M1 ಮೈಕ್ ಏನಿದೆ ಅದೇ ಕಂಪ್ನಿ, ಅದೇ ಥರ ಮೈಕ್ ಇದೆ. ಇದು ಸೇಮ್ ಬೇರೆ ಕಂಪ್ನಿ, ಮೋನೋ ಅಂತ ಒಂದು ಕಂಪ್ನಿ ಇದೆ. ನೀವು ನೋಡ್ಬೋದು, ಇಲ್ಲಿ ನೀವು ನೋಡ್ಬೋದು, ಮೋನೋ ಅಂತ ಒಂದು ಕಂಪ್ನಿ ಮೈಕ್ ಇದು. ಹಾಕೊಂಡು ನೀವು ಸೂಪರಾಗಿದೆ ಮೈಕು. ನೀವು ನೋಡ್ಬೋದು, ಇಲ್ಲಿ ಈ ಮೈಕ್ ಬಂದು ನೀವು ನೋಡ್ಬೋದು, ಈ ಮೈಕ್ ಏನೇನು ಸಪೋರ್ಟ್ ಮಾಡುತ್ತೆ ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇದೆ. ನೀವು ನೋಡ್ಬೋದು, ಇಲ್ಲಿ ಈ ಮೈಕು ಬಂದು ನಿಮಗೆ ಸ್ಮಾರ್ಟ್ ಫೋನಿಗೆ ಸಪೋರ್ಟ್ ಮಾಡುತ್ತೆ. ಕ್ಯಾಮ್ ಕೋಡರ್ ಅಂತ ನಿಮ್ಗೆ ಒಂದು ಕ್ಯಾಮ್ರಾ ಇದೆ ಗೊತ್ತಲ್ವ ನಿಮಗೆ, ಕ್ಯಾಮ್ ಕೋಡರ್ ಅಂತ ಕ್ಯಾಮ್ರಾ ಬರುತ್ತೆ, ಅದಕ್ಕೆ ಸಪೋರ್ಟ್ ಮಾಡುತ್ತೆ. PC ಬರುತ್ತೆ. ನೋಡ್ಬೋದು, ನೀವು ಗೇಮಿಂಗ್ ಚಾನಲ್ಗಾದರೆ PC ನಾನು ಹಾಕೊಳ್ಬೋದು. ಅಂದರೆ PC ಹಾಕೊಂಡು ನೀವು ವರ್ಕನ್ನು ಮಾಡ್ಬೋದು. DSLR ಕ್ಯಾಮ್ರಾ ಅಂದರೆ ನಿಮಗೆ ಎಲ್ಲ DSLR ಅಂತಲ್ಲ, ಎಲ್ಲ ಕಂಪ್ನಿ ಕ್ಯಾಮ್ರಾಗೂ ಇದು ವರ್ಕನ್ನು ಮಾಡುತ್ತೆ. ಸೂಪರ್ ಮೈಕ್ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನೇ ಈ 2 ಮಂತ್ಸಿಂದ ನಾನು ಈ ಮೈಕು 2 ಮಂತ್ಸಿಂದ ನಾನು ಮೈಕ್ನ ಈ ಮೈಕ್ನ ನಾನು ಪರ್ಚೇಸ್ ಮಾಡಿದ್ದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ. ಬ್ರ್ಯಾಂಡ್ ಬಂದು ಅಮೆಝಾನ್ ಬ್ರ್ಯಾಂಡೇ ನಾನು ಪರ್ಚೇಸ್ ಮಾಡಿರೋದು. ನೀವು ನೋಡ್ಬೋದು, ಈ ಮೈಕಲ್ಲಿ ಬಂದು ನೀವು ನೋಡ್ಬೋದು, ಈ ಥರ ಒಂದು ಈ ಮೈಕಲ್ಲಿ ನಿಮಗೆ ಕಾಣಿಸುತ್ತೆ. ನೀವು ನೋಡ್ಬೋದು, ಈ ಥರ ಬಂದು ನಿಮಗೆ ಇಲ್ಲಿ ಕಾಣಿಸುತ್ತೆ. ನೀವು ಹಿಂದೆ ಇದನ್ನು ಸಿಕ್ಸ್ಕೋಬೋದು ಪ್ಯಾಂಟಲ್ಲಿ ಸಿಕ್ಸ್ಕೊಂಡ್ರೆ ನೀವು ವ್ಲಾಗಿಂಗ್ ಚಾನಲ್ಗೆಲ್ಲ ಸೂಪರಾಗಿ ಯೂಸ್ ಮಾಡ್ಕೊಬೋದು. ನೀವು ನೋಡ್ಬೋದು, ಈ ಮೈಕಲ್ಲಿ ನಿಮಗೆ 2 ಆಪ್ಷನ್ ಬಂದು ಬರುತ್ತೆ. ನಿಮಗೆ DSLR ಕ್ಯಾಮ್ರಾಗಾದರೆ ನೀವು ಇಲ್ಲಿ ಬಟನ್ ಬರುತ್ತೆ. ನೋಡ್ಬೋದು, ನಿಮಗೆ ಹಿಂಗೆ ಚೇಂಜ್ ಮಾಡ್ಕೊಬೋದು ಆಪ್ಷನ್ಸು. ಫೋನ್ಗಾದರೆ ನೀವು ಇಲ್ಲಿ 2 ಆಪ್ಷನ್ ಇದೆ. ಆಫ್ ಸ್ಮಾರ್ಟ್ ಫೋನ್ ಅಂತ ಬರುತ್ತೆ ನಿಮಗೆ, ಆಫ್ ಅಂತ ಇರುತ್ತೆ, ಸ್ಮಾರ್ಟ್ ಫೋನ್ ಅಂತ ಬರುತ್ತೆ ನಿಮಗೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಫೋನಿಗೆ ಹಾಕೊಂಡು ನೀವು ಯೂಸ್ ಮಾಡ್ಕೊಬೋದು. ಮತ್ತು ಇನ್ನೊಂದು ಆಪ್ಷನ್ ಇದೆ, ಆನ್ ಅದರ್ಸ್ ಅಂತ ಇದೆ, ನೀವು ಕ್ಯಾಮ್ರಾಗೆಲ್ಲ ಯೂಸ್ ಮಾಡ್ಕೊಬೋದು. ಮತ್ತು ಕ್ಯಾಮ್ರಾಗಾದರೆ ನಿಮ್ಗೆ ಇದರಲ್ಲಿ ಈ ಮೈಕಲ್ಲಿ ಏನು ಸ್ಪೆಷಲ್ ಅಂದರೆ ನಿಮಗೆ ಜಿಪ್ ಲಾಕ್ಸ್ ಕೊಡ್ತಾರೆ. ಎಲ್ಲರೂ ನೀವು ಹಾಕೋಬೇಕಂದ್ರೆ ನೀವು ಜಿಪ್ ಲಾಕ್ಸ್ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು. ಮತ್ತು ನೀವು ನೋಡ್ಬೋದು, ಈ ಮೈಕಲ್ಲಿ ನಿಮಗೆ ಮುಂದೆ ಇದೇನಿದೆ ಕಾಟನ್ದು, ಅದು ಬಂದು ನಿಮಗೆ ಒಂದು ಸ್ಪೇರ್ ಪೀಸ್ ಬಂದು ಕೊಡ್ತಾರೆ. ಓಪನ್ ಮಾಡಿದ್ರೆ ನಿಮಗೆ, ನಾನು ಆಲ್ರೆಡಿ ಓಪನ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಆಗಲಿ ಅದಕ್ಕೋಸ್ಕರ ನಿಮಗೆ ಫುಲ್ ರಿವ್ಯೂ ತೋರ್ಸೋಕ್ಕಾಗಿಲ್ಲ. ನನ್ನ ಹತ್ರ ಇರೋದು ಒಂದು ಮೈಕು. ನೀವು ನೋಡ್ಬೋದು, ಇಲ್ಲಿ ಹಿಂಗೆ ಹಾಕೊಳ್ಳೋದು, ನಿಮ್ಗೆ ಹಾಕೋತೀರ ನೋಡಿ ಕ್ಲಿಪ್ಪು. ಆ ಕ್ಲಿಪ್ಪನ್ನು ನಿಮಗೆ 2 ಕ್ಲಿಪ್ಪು ನಿಮಗೆ ಸ್ಪೇರಾಗಿ ಒಂದು ಕ್ಲಿಪ್ಪನ್ನು ಅವರು ಕೊಡ್ತಾರೆ. ನೀವು ನೋಡ್ಬೋದು, ತುಂಬ ಕ್ವಾಲಿಟಿ ಕ್ಲಿಪ್, ಇವೆಲ್ಲ ಕ್ವಾಲಿಟಿ ಚೆನ್ನಾಗಿದೆ ಕ್ಲಿಪ್ಸ್ ಎಲ್ಲ. ನೀವು ಇದು ಬೆಸ್ಟ್ ಮೈಕ್ ಇದು. 2 ಕ್ಲಿಪ್ಪನ್ನು ಅವರು ಬಂದು ನಿಮಗೆ ಕೊಡ್ತಾರೆ. ಕ್ವಾಲಿಟಿ ಎಲ್ಲ ಸೂಪರಾಗಿದೆ ವೈರ್ದೆಲ್ಲ. ಮತ್ತು ನಿಮಗೆ ಇದರಲ್ಲಿ 150 ರೂಪಾಯಿಗೆ 80 ರೂಪಾಯಿಗೆಲ್ಲ ಮೈಕ್ ಸಿಗುತ್ತೆ ನೋಡಿ. ಆ ಮೈಕು ನಿಮಗೆ ಎಷ್ಟೊಂದು ಯೂಟ್ಯೂಬರ್ಸ್ ಎಲ್ಲ ಮಾಡಿರ್ತಾರೆ ವೀಡಿಯೋಸು. ಈ ಮೈಕ್ ಕಾಸ್ಟ್ಲಿ ಮೈಕ್ ಬೇಡ, ಈ ಮೈಕ್ ತೊಗೊಳ್ಳಿ ಅಂದರೆ, ಆ ಮೈಕಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಕ್ಯಾಮ್ರಾಗೆ ಸಪೋರ್ಟ್ ಮಾಡಲ್ಲ ಮೈಕ್ಸು. ಅಂದರೆ ಕ್ಯಾಮ್ರಾ ಕ್ಲಿಯರ್ ವಾಯ್ಸ್ ಬಂದು ಆ ಮೈಕು ನಿಮಗೆ ಕೊಡುತ್ತೆ, ಆದರೆ ಅದು ಕ್ಯಾಮ್ರಾಗಳಿಗೆ ಮಾತ್ರ ಅದು ನಿಮಗೆ ಸಪೋರ್ಟನ್ನು ಮಾಡಲ್ಲ. ಯಾಕಂದರೆ ಅದರಲ್ಲೆಲ್ಲ ನಿಮಗೆ ನೀವು ನೋಡ್ಬೋದು, ಈ ಥರ ನೀವು ಯಾವ ಮೈಕಲ್ಲಿ ಈ ಥರ ಒಂದು ಸೆಕ್ಷನ್ ಕೊಟ್ಟಿರ್ತಾರೆ ನೋಡಿ, ಈ ಥರ ಸೆಕ್ಷನ್ ಇರೋ ಮೈಕ್ನ ನೀವು ತೊಗೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನೀವು ಮಾಮೂಲಿ ಮೈಕಲ್ಲೆಲ್ಲ ನೀವು ನೋಡಿರ್ತೀರ, ನನ್ನ ಹತ್ರ ಒಂದು ಮೈಕ್ ಇದೆ, ಫಸ್ಟ್ ಒಂದು ಆ ಮೈಕ್ನೇ ತೊಗೊಬಿಟ್ಟಿದ್ದೆ ನಾನು ಯೂಟ್ಯೂಬಲ್ಲಿ ನೋಡಿ. ಆ ಮೈಕ್ ನೋಡಿದ್ರೆ ಕ್ಯಾಮ್ರಾಗೆ ಸಪೋರ್ಟ್ ಮಾಡಲ್ಲ, ಬರೀ ವಾಯ್ಸ್ ರೆಕಾರ್ಡ್ ಮಾಡ್ತಾಯಿರ್ತೀರ ನೋಡಿ. ಈಗ ವ್ಲಾಗಿಂಗ್ ಚಾನಲ್ಸ್ಗೆಲ್ಲ ಎಕ್ಸ್ಟ್ರಾ ವಾಯ್ಸ್ ರೆಕಾರ್ಡ್ ಮಾಡಿ ಎಕ್ಸ್ಟ್ರಾ ಹಾಕ್ತೀರ ನೋಡಿ, ಅದಕ್ಕೆ ಮಾತ್ರ ಆ ಮೈಕ್ ಬಂದು ನಿಮಗೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವೇನಾದ್ರು ಕ್ಯಾಮ್ರಾಗೆ ಸಪೋರ್ಟ್ ಮಾಡಬೇಕಂದ್ರೆ ಮೋನೋ ಮತ್ತು ಬುಯಾ M1 ಮೈಕು ನಿಮಗೆ ಚೆನ್ನಾಗಿದೆ. ಅದು ಸೇಮ್ ಕ್ವಾಲಿಟಿ ಸೂಪರಾಗಿದೆ, ಅದು ಮೈಕು ಎಲ್ಲ ಒಂದೇ ಸಪೋರ್ಟ್ ಮಾಡುತ್ತೆ.
ಚೆನ್ನಾಗಿದೆ ಎಲ್ಲ ಮೈಕು ನಿಮಗೆ. ನಾನು ಮೋನೋ ಮೈಕ್ ತೊಗೊಂಡಿದ್ದೀನಿ. ಇದು ನನಗೆ ಆಫರ್ ಬಿಟ್ಟಿದ್ರು ಅಮೆಝಾನಲ್ಲಿ. ಅದು ನನಗೆ ನನ್ನ 1000 ರುಪೀಸ್ 1500 ಏನೋ ಅವ್ರು ಒರಿಜಿನಲ್ ರೇಟ್ ಅಮೆಝಾನಲ್ಲಿ ಕೊಡ್ತಾರೆ. ಆದರೆ ಅಮೆಝಾನಲ್ಲಿ ಚೀಪ್ ಅಂದರೆ ತುಂಬ ಚೀಪ್ ರೇಟಲ್ಲಿ ಎಲ್ಲ ಕೊಡ್ತಾಯಿದ್ದಾರೆ. ನೀವೇನೇ ಬೈ ಮಾಡೋದಿದ್ರು ನಿಮಗೆ ಶಿಪ್ಪಿಂಗ್ ಚಾರ್ಜ್ ಬಂದು ಒಂದು 40 to 50 ರುಪೀಸ್ ಆಗುತ್ತೆ. ಇದು ಒರಿಜಿನಲ್ ರೇಟ್ ಬಂದು 1000 ಇಲ್ಲ 2500 ರುಪೀಸ್ ಆಗಿದ್ರೆ ನಿಮ್ಗೆ ಆಗುತ್ತೆ. ನಾನು ಇದನ್ನು ಬೈ ಮಾಡಿರೋದು 900 ರುಪೀಸ್ಗೆ ಬಂದು ನಾನು ಇದನ್ನು ಬೈ ಮಾಡಿದೆ. ನೀವು ನೋಡ್ಬೋದು ಈಗ ಒಂದು ಸ್ಪೇರ್ ಕ್ಲಿಪ್ಪನ್ನು ಅವರು ಕೊಟ್ಟಿದ್ದಾರೆ. ಮತ್ತು ನೀವು ಇನ್ನೊಂದು ನೋಡ್ಬೋದು, ಇಲ್ಲಿ ಇದೊಂದು ಕೊಡ್ತಾರೆ ನೀವು ಬಾಕ್ಸ್ ಒಳಗಡೆ ಈ ಥರ ಬಾಲ್ಸ್ ಒಂದು ನಿಮಗೆ ಬಂದು ಕೊಡ್ತಾರೆ. ನೀವು ನೋಡ್ಬೋದು ಇಲ್ಲಿ ಈ ಥರ ಬಾಲ್ಸ್ ಕೊಡ್ತಾರೆ ಚಿಕ್ಕ ಪ್ಯಾಕೆಟಲ್ಲಿ. ನೀವೇನು ತಲೆ ಕೆಡ್ಸ್ಕೊಬಾರ್ದು, ಇದು ಮೈಕೇನೋ ಹಾಕೋದಂತ ತಲೆ ಕೆಡ್ಸ್ಕೊತೀರ ಓಪನ್ ಮಾಡಿದ ತಕ್ಷಣ. ಅಂದರೆ ಇದು ಮೈಕ್ಗೆ ಹಾಕೋದಲ್ಲ. ನೀವು ನೋಡ್ಬೋದು ಇದ್ರ ಹೆಸರು ಬಂದು ಮತ್ತು ಇದು ಸಿಲಿಕಾ ಜೆಲ್. ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಈಗ ನಿಮಗೆ ಮೆಕ್ಯಾನಿಕ್ಕು ಮತ್ತು ವೈರಿಂಗ್ ಪ್ರಾಡಕ್ಟ್ಸ್ಗೆಲ್ಲ ಈ ಸಿಲಿಕಾ ಜೆಲ್ಲನ್ನು ಅವರು ಕೆಮಿಕಲ್ ಬಂದು ಅದು ಮಿಕ್ಸ್ ಮಾಡ್ತಾರೆ. ಅವರು ಮಿಕ್ಸ್ ಮಾಡಿದ್ರೆ ಅದು ಕ್ವಾಲಿಟಿ ಏನಿದೆ ಅದು ಚೆನ್ನಾಗಿರುತ್ತೆ, ಅದೆಲ್ಲ ಬೇಗ ಹಾಳಾಗೋದಿಲ್ಲ. ಆ ಬಾಕ್ಸ್ ಒಳಗೆ ಇಕ್ಕಿರ್ತಾರೆ ಅಷ್ಟೇ, ಅದಕ್ಕೇನು ಪ್ರಾಬ್ಲಮ್ ಆಗಬಾರ್ದಂತ ಬಾಕ್ಸಲ್ಲಿ ಇಕ್ಕಿರ್ತಾರೆ. ನೀವು ತಲೆ ಕೆಡ್ಸ್ಕೊಬೇಡಿ ಇದೇನು ಅಂತ. ಇನ್ನೊಂದು ಬಂದು ನಿಮಗೆ ಮೇಯ್ನಾಗಿ ಇನ್ನೊಂದು ನಾನು ನಿಮ್ಗೆ ಹೇಳೋದು ಮಾಡ್ತೋದೆ. ಇದರಲ್ಲಿ ನೀವು ನೋಡ್ಬೋದು ಇಲ್ಲಿ ಇದು ಬಂದು ನಿಮಗೆ ಚಾರ್ಜಿಂಗು ಎಲ್ಲ ಏನೂ ಇಲ್ಲ, ಚಾರ್ಜಿಂಗ್ ಬರೋಲ್ಲ ನಿಮಗೆ. ಇದು ಶೆಲ್ಲಲ್ಲಿ ಆಪ್ರೇಟ್ ಆಗೋ ಮೈಕ್ ಇದು. ಈ ಥರ ನೀವು ನೋಡ್ಬೋದು, ಈ ಥರ ಓಪನ್ ಮಾಡ್ಕೊಬೋದು ನೀವು. ಶೆಲ್ಲಲ್ಲಿ ಆಪ್ರೇಟ್ ಆಗುತ್ತೆ ಈ ಮೈಕು. ಓಪನ್ ಮಾಡ್ಕೊಂಡು ನೋಡ್ಬೋದು ನೀವು ಈ ಥರ ಇಲ್ಲಿ ಶೆಲ್ ಇಲ್ಲಿ ಬಂದು ನೀವು ಶೆಲ್ಲನ್ನು ಹಾಕೋಬೋದು. ನೀವು ನೋಡ್ಬೋದು ಶೆಲ್ ಹಾಕೋದೇ ನಿಮ್ಗೆ ಬೆಸ್ಟು ಅಂತ ನಾನು ಹೇಳ್ತಾಯಿದ್ದೀನಿ. ಚಾರ್ಜ್ ಹಾಕೋದೆಲ್ಲ ನಿಮಗೆ ಬೇಗ ಹೊಂಟೋಗ್ಬಿಡುತ್ತೆ ಮೈಕ್ಸ್ ಎಲ್ಲ. ಶೆಲ್ ಹಾಕೋದಿದ್ದು ಬೆಸ್ಟ್ ಮೈಕ್ ಅಂತ ನಾನು ನಿಮಗೆ ಹೇಳ್ತಾಯಿದ್ದೀನಿ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಮೆಟಲ್ ಮೈಕ್ಸ್ ಇವೆಲ್ಲ ಇವೆಲ್ಲ ಫುಲ್ಲು ಮೆಟಲ್ ಬಾಡಿ ಇದು. ಮತ್ತು ನೀವು ನೋಡ್ಬೋದು ನಿಮಗೆ ಇದು ತೊಗೊಂಡ್ರೆ ನಿಮಗೊಂದು ಎಕ್ಸ್ಟ್ರಾ ಶೆಲ್ಲನ್ನು ಅವರು ಕೊಡ್ತಾರೆ. ಈ ಶೆಲ್ ಬಂದು ನಿಮಗೆ ಬೇಗ ಖಾಲಿ ಆಗೋಲ್ಲ, ಜಾಸ್ತಿ ದಿನ ಬರುತ್ತೆ. ಶೆಲ್ ಖಾಲಿ ಆಗೋ ಟೈಮಿಂಗ್ಸ್ ಅಂತೂ ನಮ್ಗೆ ಗೊತ್ತಿಲ್ಲ. ನೀವು ಹೇಗೆ ಯೂಸ್ ಮಾಡ್ತೀರಾ ಮೈಕ್ನ ಅದ್ರ ಮೇಲೆ ಡಿಪೆಂಡ್. ನೀವು ನೋಡ್ಬೋದು ಎಕ್ಸ್ಟ್ರಾ ಒಂದು ಶೆಲ್ಲನ್ನು ಅವರು ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಅಂದರೆ ನಿಮಗೆ ಬೇಗ ಬಂದು ಮೈಕ್ ಬಂದು ನಿಮಗೆ ಬೇಗ ಖಾಲಿ ಆಗೋದಿಲ್ಲ, ಶೆಲ್ಲು ಖಾಲಿ ಆಗೋದಿಲ್ಲ. ನೀವು ನೋಡ್ಬೋದು ಇದು ಕಾಟನ್ ಇದೆ ನೋಡ್ಬೋದು ನಿಮಗೆ ಇಲ್ಲಿ ಇದ್ರ ಮೇಲೆ ಹಾಕಿದ್ದಾರೆ ನೋಡಿ ನಿಮಗೆ ಕಾಟನ್ದು. ಇದರಿಂದನೇ ನಿಮ್ಮ ಕ್ಲಿಯರ್ ವಾಯ್ಸ್ ಬಂದು ಬರೋದು ನೋಡ್ಬೋದು ನೀವು ಇಲ್ಲಿ. ಕಾಟನ್ ಮೇಲ್ಗಡೆ ಕಾಟನ್ ಪ್ಲೇಟೆಡ್ ಇದೆ. ಅದು ನಿಮಗೆ ಇದೇನಾದ್ರು ಒಂಚೂರು ಇದಾದರೂ ನಿಮಗೆ ವಾಯ್ಸ್ ಬಂದು ಕರೆಕ್ಟಾಗಿ ಕೇಳಿಸಲ್ಲ. ಸ್ಪೇರ್ ಬಂದು ಕೊಡ್ತಾಯಿದ್ದೇನೆ, ನೀವು ನೋಡ್ಬೋದು ಇಲ್ಲಿ ಎಕ್ಸ್ಟ್ರಾ ಸ್ಪೇರ್ ಕೊಡ್ತಾಯಿದ್ದಾರೆ ಅವರು. ಎಕ್ಸ್ಟ್ರಾ ಸ್ಪೇರನ್ನು ಅವರು ನಿಮಗೆ ಕೊಡ್ತಾಯಿದ್ದಾರೆ. ಈ ಕ್ಲಿಪ್ ಬಂದು ನೀವು ಇಲ್ಲಿ ಶರ್ಟ್ಗೆ ಎಲ್ಲರಿಗೂ ನೀವು ಸಿಕ್ಸ್ಕೊಬೋದು. ಈ ಥರ ಸಿಕ್ಸ್ಕೊಂಡ್ರೆ ನೀವು ಕೈಯಲ್ಲಿ ಇಟ್ಕೋಬೇಕಂತ ಅವಶ್ಯಕತೆ ಇಲ್ಲ. ನೀವು ನೋಡ್ಬೋದು ಇಲ್ಲಿ ಸ್ಪೇರ್ ಬಂದು ಕೊಟ್ಟಿದ್ದಾರೆ. ಮತ್ತು ನೀವು ಇದು ಇರುತ್ತೆ ನಿಮಗೆ ನೋಡ್ಬೋದು ಇಲ್ಲಿ ನೋಡ್ಬೋದು ಇದೇನು ಅಂತ ನೀವು ತಲೆ ಕೆಡ್ಸ್ಕೊಂಡಿರ್ತಾರೆ. ಇದೇನು ಅಲ್ಲ, ನಿಮಗೆ DSLR ಕ್ಯಾಮ್ರಾಗೆಲ್ಲ ಸಪ್ರೇಟ್ ಪಿನ್ ಬರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಕ್ಯಾಮ್ರಾಗೆಲ್ಲ ಸಪ್ರೇಟ್ ಪಿನ್ ಬರುತ್ತೆ ನಿಮಗೆ. ಅದು ಸ್ವಲ್ಪ ತುಂಬ ದೊಡ್ಡದಿದೆ ಪಿನ್ನು. ಫೋನ್ಗೆ ಹಾಕೋದೆ ಇಯರ್ಫೋನ್ಗೆ ಪಿನ್ ಬರುತ್ತೆ ನೋಡಿ, ಆ ಪಿನ್ ಫೋನ್ಗೆ ಹಾಕೋದು ಬರುತ್ತೆ. ಈ ಪಿನ್ನು ಬಂದು ಸಪ್ರೇಟು. ಅದೇ ಪಿನ್ನ ಇಲ್ಲಿಗೆ ಹಾಕೊಂಡು ನೀವು ನೋಡ್ಬೋದು ಇಲ್ಲೊಂದು ಹೋಲ್ ಇದೆ. ನೀವು ನೋಡ್ಬೋದು ನೀವು ನೋಡ್ಬೋದು ಇಲ್ಲಿ ಆ ಪಿನ್ ಏನಿದೆ ಅದನ್ನು ನೀವು ಇದಕ್ಕೆ ಹಾಕ್ಬಿಟ್ಟು ಇದನ್ನು ನೀವು DSLR ಇಲ್ಲ ಕ್ಯಾಮ್ರಾಗೆ ಹಾಕೊಂಡು ನೀವು ಆರಾಮಾಗಿ ಬಂದು ನೀವು ಯೂಸ್ ಮಾಡ್ಕೊಬೋದು. ಬೆಸ್ಟ್ ಮೈಕ್ ಅಂತ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ. ಇಷ್ಟೇ ಗಾಯ್ಸ್, ನೀವು ನೋಡ್ಬೋದು ಇಷ್ಟು ಪ್ರಾಡಕ್ಟ್ಸ್ ನಿಮಗೆ ಎಕ್ಸ್ಟ್ರಾ ಬಂದು ಕೊಡ್ತಾರೆ. ಮೈಕ್ ವೈರ್ ಎಷ್ಟಿದೆ ಅಂದರೆ 6 ಫೀಟ್ ಉದ್ದ ಇದೆ, 6 ಫೀಟ್ ಉದ್ದ ಬರುತ್ತೆ. ನೀವು ಇನ್ನೊಂದು ಹೇಳೋದು ಮಾಡ್ತೋದೆ, ನೀವು ನೋಡ್ಬೋದು ಇಲ್ಲಿ ಆ ಮೈಕ್ ಇಟ್ಕೊಳ್ಳೋಕ್ಕೆ ಒಂದು ಬ್ಯಾಗನ್ನು ಕೊಟ್ಟಿದ್ದಾರೆ ನಿಮಗೆ. ಸುಮ್ಮನೆ ಪಾಕೆಟಲ್ಲಿ ಇಟ್ಕೊಳ್ಳೋಕ್ಕೆ ಬ್ಯಾಗು. ತುಂಬ ಕ್ವಾಲಿಟಿ ಆಗಿರೋ ಕ್ಲಾತಿಂದ ಮಾಡಿರೋ ಬ್ಯಾಗ್ ಇದು, ಸೂಪರ್ ಕ್ವಾಲಿಟಿ ಬ್ಯಾಗ್ ಇದು. ನಿಮಗೆ ಜರ್ಸಿ ಥರದ್ರಲ್ಲಿ ಬರುತ್ತೆ, ಮೋನೋ ಅಂತ ಬರೆದು ನಿಮಗೊಂದು ಬ್ಯಾಗ್ ಬರುತ್ತೆ. ನೀವು ವೈರನ್ನು ನೀವು ಮೈಕನ್ನ ನೀವು ಈ ಬ್ಯಾಗ್ ಒಳಗಡೆ ಇಟ್ಕೊಬೋದು. ನೀವು ನೋಡ್ಬೋದು ಇಲ್ಲೊಂದಿದೆ ನೋಡಿ, ಬ್ಯಾಗ್ ಒಳಗೆ ಇಟ್ಕೊಂಡಿದ್ದೆ ಸುಮ್ಮನೆ. ಯು ಪಿನ್ದು ಒಂದು ವೀಡಿಯೋ ಮಾಡಿದ್ದೆ ನಾನು, ನೋಡ್ಬೋದು ನನ್ನ ಚಾನಲಲ್ಲಿ. ಇದು ನೋಡಿ ಬ್ಯಾಗ್ ಬಂದು ಸೂಪರ್ ಕ್ವಾಲಿಟಿ ಬಂದು ನೋಡ್ಬೋದು ನೀವು. ಈ ಥರ ಜಿಪ್ಲಾಕ್ಸ್ ಥರ ಬರುತ್ತೆ, ನೀವು ನೋಡ್ಬೋದು ಈ ಥರ ಬ್ಯಾಗನ್ನು ಅವರು ಕೊಡ್ತಾರೆ. ನೀವು ಎಲ್ಲರೂ ಕ್ಯಾರಿ ಮಾಡಬೇಕಂದ್ರೆ ಹಂಗೆ ಎತ್ಕೊಂಡೋದ್ರೆ ನೀವು ವೈರೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ. ವೈರ್ದು ಕನೆಕ್ಷನ್ಸ್ ಎಲ್ಲ ಹೋದರೆ ನಿಮ್ಮ ಮೈಕೆ ವರ್ಕ್ ಆಗೋಲ್ಲ. ಇದರೊಳಗೆ ನೀವು ಇಟ್ಕೊಂಡು ಸೇಫಾಗಿ ನೀವು ಪಾಕೆಟೆಲ್ಲ ಬ್ಯಾಗೆಲ್ಲ ಎತ್ಕೊಂಡು ಹೋಗ್ಬೋದು. ಇಷ್ಟು ಬಂದು ಅವರು ನಿಮಗೆ ಕೊಟ್ಟಿರ್ತಾರೆ. ನೀವು ನೋಡ್ಬೋದು ಈ ಮೈಕ್ ಬಂದು ಸೂಪರ್ ಕ್ವಾಲಿಟಿ ಮೈಕು. ಈ ಮೈಕ್ನ ನೀವೇನಾದ್ರು ಬೈ ಮಾಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ವಿಡಿಯೋಗೆ ಲೈಕನ್ನು ಮಾಡಿ. ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಅದನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.